ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನೀವು ನೋಡ್ತಾ ಇರೋ ಬ್ಯಾಕ್ಗ್ರೌಂಡಲ್ಲಿ ಕಾಲಿಫ್ಲವರ್ ಪ್ಲಾಂಟೇಷನು. ಸೊ ನಮ್ಗೆ ಆಲ್ರೆಡಿ 60 ದಿವಸ ಕಂಪ್ಲೀಟ್ ಆಗಿ 68ನೇ ದಿವಸ. ಹೌದು, ಇವತ್ತಿಗೆ 68ನೇ ದಿವಸ. 68 ದಿವಸ ಆಗಿದೆ. ಬಟ್ ನಮಗೆ ಹೂವು ಇನ್ನೂ ಒಂದೊಂದು ನೋಡಿ, ಒಂದೊಂದಲ್ಲಿ ಫಾರ್ಮೇಷನ್ ಆಗ್ತಾಯಿದೆ. ನೋಡ್ಬೋದು ನೀವು ಅಲ್ಲಿ ಒಂದೊಂದು ಫಾರ್ಮೇಷನ್ ಆಗಿದೆ. ಒಂದು ಸ್ವಲ್ಪ ಬೇಗ ಡೆವಲಪ್ಮೆಂಟ್ ಆಗಿರೋವಂಥ ಎಲ್ಲ ಫಾರ್ಮೇಷನ್ ಆಗಿದ್ದಾವೆ. ಸ್ವಲ್ಪ ಲೇಟ್ ಆಗಿರೋವೆಲ್ಲ ಇನ್ನೂ ಇವಾಗ ಸ್ಟಾರ್ಟ್ ಆಗಿದ್ದಾವೆ. ಸೊ ಅದರಿಂದ ನಮ್ಗೆ ಟೈಮ್ ಹಿಡಿತದೆ. ಒಂದು ಹೇಳಿದ್ನಲ್ಲ, ಮಳೆಗಾಲ ಚಳಿಗಾಲದಲ್ಲಿ ನಮ್ಗೆ ಒಂದು ಸ್ವಲ್ಪ ಲೇಟ್, ಒಂದು 10 ದಿವಸ ಲೇಟ್ ಆಗುತ್ತೆ. ಅದೇ ನಮಗೆ ಬೇಸಿಗೆಕಾಲದಾದರೆ ಬೇಗ ಸ್ಟಾರ್ಟ್ ಆಗುತ್ತೆ. ಮೇಯ್ನ್ ಡೆವಲಪ್ಮೆಂಟ್ ಲೇಟ್ ಆಗಿರುತ್ತೆ ಚಿಕ್ಕ ಗಿಡ ಇದ್ದಾಗ, ಅದಕ್ಕೆ ಅವು ಆ ಥರ ಆಗ್ತವೆ. ಸೊ ಈ ಒಂದು ವಿಡಿಯೋ ಬಂದು ನಾನು ಸ್ಪ್ರೇ ಮಾಡಿದ್ದೀನಿ ಸ್ನೇಹಿತರೆ. ಲಾಸ್ಟ್ ಸ್ಪ್ರೇ ಒಂದು ಫಂಗಿಸೈಡ್ ಕೊಟ್ಟಿದ್ದೆ. ಸೊ ಯಾಕಪ್ಪ ಫಂಗಿಸೈಡು, ಏನು ರೀಸನ್ನು, ಏನೇನು ರೋಗ ಇದೆ ಅಂತೆಲ್ಲ ತಿಳಿಸ್ಕೊಟ್ಟು ಗಿಡ ಯಾವ ಥರ ಇದೆ ಅಂತ ನಾನೆಲ್ಲ ತೋರಿಸ್ತೀನಿ. ಯಾವುದೇ ಗೊಬ್ಬರ ಕೊಟ್ಟಿದ್ದೀನಿ ಅಂತ ತೋರಿಸ್ತೀನಿ ಸ್ನೇಹಿತರೆ. ಒಂದು ಸತಿ ವಿಡಿಯೋ ನೋಡಿ, ಫುಲ್ ನೋಡಿ ತಿಳ್ಕೊಂಡು ನೀವು ಬೇಕಾದ್ರೆ ಫಾಲೋ ಮಾಡಿ ಸ್ನೇಹಿತರೆ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಬೆಳೆ ಯಾವ ಥರ ಇದೆ ಏನು ಅಂತಲ್ಲ. ಸೊ ನಮ್ಮ ಮೇಯ್ನ್ ರೋಗ ಬಂದಿದೆ. ಸೊ ರೋಗ ಯಾವುದಪ್ಪ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಈ ತುದಿ ಎಲೆಗಳಿದಾವಲ್ಲ. ಸೊ ಇವಕ್ಕೆಲ್ಲ ಒಂದು ರೇಂಜ್ಗೆ ಈ ಕಪ್ಪು ಕಲರ್ ಅಂಗಮಾರಿ ಥರ ರೋಗದ ಥರ ಬಂದಿತ್ತು. ಅಂದರೆ ಈ ಎಲೆ ಎಲ್ಲ ಬ್ಲ್ಯಾಕ್ ಕಲರ್ ಆಗುತ್ತಲ್ಲ, ಆ ಥರ ಬಂದಿತ್ತು. ಸೊ ನೋಡಿ, ಹೂವು ಫಾರ್ಮೇಷನ್ ಆಗಿದೆ. ಈ ಎಲೆಗಳು ಈ ಥರ ರೋಗ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಸೊ ಅದಕ್ಕೆ ನಾನು ಫಂಗಿಸೈಡ್ ಮಾಡಿದ್ದು. ಅದ್ರ ಜೊತೆ ನಾನು ಯಾವುದೂ ಮಾಡಲಿಲ್ಲ, ಬರೀ ಫಂಗಿಸೈಡೇ ಮಾಡಿದೆ. ಸೊ ಅದು ಯಾವುದು ಅಂತ ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡ್ಬೋದು ನೀವು ಅಲ್ಲಿ, ಅದು ಎಫೆಕ್ಟ್ ಜಾಸ್ತಿ ಆಗಿದೆ. ಎಫೆಕ್ಟ್ ನೋಡಿ ಇಲ್ಲಿ ಈ ಥರ ಇದ್ದರೆ ಲಕ್ಷಣ ಏನಾಗುತ್ತೆ, ಲಕ್ಷಣ ಹೋಗ್ಬಿಡುತ್ತೆ ಅದು ಕೋಸಿಗೆ. ಸೊ ಇದೇ ಪ್ರಾಬ್ಲಮ್ದ ಫಂಗಿಸೈಡ್ ಮಾಡಿದ್ದು. ನಾನು ಮುಂಚೆನೇ ಮಾಡಬೇಕಾಗಿತ್ತು. ಸೊ ಮಳೆ ಕಂಟಿನ್ಯೂಸ್, ಹೇಳಿದ್ನಲ್ಲ, ವಾರದಿಂದ ಕಂಟಿನ್ಯೂಸ್ ಆಗಿ ಹಿಡ್ಕೊಂಡಿದೆ. ಸಾಯಂಕಾಲ ಬೀಳುತ್ತೆ, ಬೆಳಿಗ್ಗೆ ಎಲ್ಲ ಬಿಸಿಲು ಇರುತ್ತೆ, ಸಾಯಂಕಾಲ ನೈಟು ಸ್ಟಾರ್ಟಾಗಿ ಇದಾಗುತ್ತೆ. ಎಷ್ಟಂತ ಮಾಡೋಣ ನೋಡಿ ಯಾವ ಥರ ಆಗಿದೆ ಎಲೆಗಳು. ಸೊ ಮೇಯ್ನ್ ಇರೋದೇ ಆ ಎಲೆಗಳು, ಆ ಎಲೆಗಳಿಗೆ ಬಂದಿದ್ದಾವೆ ರೋಗ. ಸೈಡಲ್ಲಿರೋ ಎಲೆಗಳು ಚೆನ್ನಾಗಿದ್ದಾವೆ ನೋಡಿ, ಸೈಡಲ್ಲಿರೋ ಏನಾಗಿದ್ದಾವೆ, ಏನೂ ಆಗಿಲ್ಲ. ಸೆಂಟ್ರಲ್ಲಿರೋ ಎಲೆಗಳಿಗೆ ರೋಗ ಬಂದಿದೆ. ಸೊ ಬೆಳೆ ಹಿಂಗಾಗಿದೆ ನೋಡಿ. ಸೊ ಒಂದೊಂದರಲ್ಲೆಲ್ಲ ಫಾರ್ಮೇಷನ್ ಆಗಿದೆ, ಇನ್ನೊಂದರಲ್ಲಿ ಫಾರ್ಮೇಷನ್ ಆಗಬೇಕು ನೋಡಿ. ಇದು ಹೆಂಗಾಗಿದ್ದಾವೆ ನೋಡಿ. ಸೊ ಇದು ನಮ್ಮ ಮೇಯ್ನ್ ಪ್ರಾಬ್ಲಮ್ಮು. ಸೊ ಮೇಯ್ನ್ ಇದೇನಂದರೆ, ಇದು ನಮಗೆ ಈ ಜಮೀನು ಬಂದು ಕಾಣೆ ಅಂತಿರ್ವಲ್ಲ, ಈ ಗದ್ದೆಗಳೆಲ್ಲ ಮಾಡ್ತಾಯಿದ್ವಲ್ಲ ಜಾಗ, ಆ ಜಾಗ ಇದು. ಸೊ ನಾವೇನು ಮಾಡಿದ್ವಿ, ಮಳೆ ಸ್ವಲ್ಪ ಕಡಿಮೆ ಅಂದರೆ ಜಾಸ್ತಿ ಬೀಳಲ್ವೇನೋ ಅನ್ನೋ ಒಂದು ಅಂದಾಜು ಮೇಲೆ ಇದಕ್ಕೆ ಉಳ್ಬಿಟ್ವಿ. ಸೊ ಇಷ್ಟು ದಿನ ಏನೂ ತೊಂದರೆ ಇರಲಿಲ್ಲ. ಇವಾಗ ಮಳೆ ಕಂಟಿನ್ಯೂಸ್ ಆಗಿ ಹಿಡ್ಕೊಂಡಿಂದ ತೊಂದರೆ. ಒಂದು 2-3 ದಿವಸಕ್ಕೆ ಒಂದು ಸತಿ ಬಿಟ್ಟರೆ ಏನೂ ಆಗೋಲ್ಲ ಈ ಭೂಮಿಯಲ್ಲಿ. ಮೇಯ್ನ್ ನೀರು ನಿಲ್ತವೆ ಈ ಭೂಮಿ, ಅದೇ ಪ್ರಾಬ್ಲಮ್ ಆಗಿರೋದು. ನೀರು ನಿಲ್ತವೆ ಅಲ್ಲಲ್ಲಿ, ಅದಕ್ಕೆ ಆ ಥರ ಆಗಿದೆ. ಸೊ ಫುಲ್ ತೋಟನೂ ಆ ಥರ ಇಲ್ಲ. ಇಲ್ಲೊಂದು ಸೆಂಟ್ರಲ್ಲಿ ಇಲ್ಲೊಂದು ಕಡೆ, ಮತ್ತು ಆ ಕಡೆ ಒಂದು ಸ್ವಲ್ಪ ಇದೆ, ಆ ಕಡೆ ಲಾಸ್ಟಲ್ಲಿ. ಬಿಟ್ಟರೆ ಆ ಕಡೆ ಎಲ್ಲ ಏನಿಲ್ಲ ಸ್ನೇಹಿತರೆ, ಆ ಕಡೆ ಎಲ್ಲ ಚೆನ್ನಾಗೇ ಇದ್ದಾವೆ. ಸೊ ಅಲ್ಲಲ್ಲೆಲ್ಲ ಒಂದೊಂದು ಕಡೆ ಎಲ್ಲೆಲ್ಲಿ ನೀರು ನಿಲ್ತಾವೋ ಅಲ್ಲಿ ಆ ಥರ ಆಗಿದೆ. ನೋಡ್ಬೋದು ನೀವಲ್ಲಿ ಯಾವ ಥರ ಆಗಿದೆ ಅಂತ. ಸೊ ಇದಕ್ಕೆ ನಾನು ಏನು ಮಾಡಿದೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದು ಬಿಟ್ಟು ಬೆಳೆ ನೋಡೋದಾದರೆ, ಸೊ ಹೂವು ನೋಡ್ಬೋದು ನೀವು, ಶೈನಿಂಗ್ ಎಲ್ಲ ಫಾರ್ಮೇಷನ್ ಎಲ್ಲ ಯಾವ ಥರ ಇದೆ ಅಂತ ನೋಡ್ಬೋದು. ಸೊ ಹುಳ ಎಲ್ಲ ಏನು ಅಂಥದ್ದೇನೂ ಇಲ್ಲ, ಅಂಥದ್ದೇನಿಲ್ಲ ಹುಳುಗಳು ನೋಡ್ಬೋದು ನೀವು. ಸೊ ನೋಡೋಣ ಏನೇನಾಗುತ್ತೋ. ಕಷ್ಟಪಟ್ಟು ಮಾಡುವಂಥದ್ದು ನಮ್ಮ ಕೈಲಿದೆ, ನಾವು ಮಾಡ್ತೀವಿ. ಬಟ್ ಪ್ರಕೃತಿ ನಮಗೆ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ಆದಾಗ ಏನು ಮಾಡೋಕ್ಕಾಗಲ್ಲ. ಮಳೆನೂ ಬೇಕು ನಮಗೆ, ಬೆಳೆನೂ ಬೇಕು. ಒಂದು ಬೇಕು ಅಂದರೆ ಒಂದು ಕಳ್ಕೊಬೇಕಲ್ವ. ಅದೇ ಮಳೆ ಬೀಳಿಲ್ಲ ಅಂದರೆ ಬೆಳೆ ಚೆನ್ನಾಗಿರೋದು, ಮಳೆ ಬಿತ್ತು ಬೆಳೆ ಒಂದು ಸ್ವಲ್ಪ ಹಾಳಾಯಿತು. ಸೊ ಏನೂ ಮಾಡೋಕ್ಕಾಗಲ್ಲ, ಅವು ಎಲ್ಲನೂ ಸಿಗೋದಿಲ್ಲ. ಒಂದು ಬೇಕು ಅಂದರೆ ಇನ್ನೊಂದು ಕಳ್ಕೊಬೇಕಾಗುತ್ತೆ. ಹೋದ ಸತಿ ಮಳೆ ಇರಲಿಲ್ಲ, ಎಷ್ಟು ಪಡೆದಾಡಿದ್ವಿ, ನೀರುಗಳು ತೊಂದರೆ ಆಯಿತು, ಎಷ್ಟೆಷ್ಟೋ ಏನೇನೋ ಆಯಿತು. ಈ ಸತಿ ಮಳೆ ಸ್ವಲ್ಪ ಅಂಥ ಹೆವಿ ಮಳೆ ಅಲ್ಲ, ತಕ್ಕ ಮಟ್ಟಿಗೆ ಆಗ್ತಾಯಿದೆ. ಸೊ ಆಗಲಿ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ, ಮಳೆ ಬಗ್ಗೆ. ಸೊ ಬೀಳಲಿ.
ಸೊ ಇದಿಷ್ಟು ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಗೊಬ್ಬರ ಯಾವ್ದು ಕೊಟ್ಟೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. 13045 ಒಂದು 5 kg ಕೊಟ್ಟಿದ್ದೆ. 5 kg ಕೊಟ್ಟಿದ್ದೆ 13045. ಎಷ್ಟು ದಿನ ಆಯಿತು? ಒಂದು ವಾರ ಆಯಿತು ಸ್ನೇಹಿತರೆ. ಒಂದು ವಾರ ಆಯಿತು 13045 ಕೊಟ್ಟು 5 kg. ಮತ್ತು ನಾನು ಇವತ್ತು ವೀಡಿಯೋ ಮಾಡ್ತಾ ಇದ್ನಲ್ಲ, ಇವತ್ತು ಗೊಬ್ಬರ ಕೊಟ್ಟಿದ್ದೀವಿ. ಒಂದು ವಾರ ಆದಮೇಲೆ ಇವತ್ತು ಯಾಕೆ ಕೊಟ್ಟಿಲ್ಲ ಅಂದರೆ, ನಮಗೆ ಈ ಎಲೆಗಳಿದ್ದಾವಲ್ಲ, ಎಲೆ ಒಂಥರ ಗಂಟು ಥರ ಇದ್ದಾವೆ ನೋಡ್ಬೋದು ನೀವು, ಸರಿನಾ? ಇವು ಒಂಥರ ಗಂಟು ಥರ ಇದ್ದಾವೆ. ಅದು ಆ ಥರ ಇರಬಾರ್ದು, ಫುಲ್ಲು ಸ್ಮೂತ್ ಬರಬೇಕು. ಫುಲ್ಲು ಸ್ಮೂತ್ ಬರುತ್ತೆ, ಒಡೆಯೋ ಟೈಮಲ್ಲಿ ಫುಲ್ಲು ಸ್ಮೂತ್ ಬರಬೇಕು, ಚೆನ್ನಾಗಿರುತ್ತೆ ಅಂಥೇಳಿ ನಾವು ಅಮೋನಿಯಂ ಸಲ್ಫೇಟ್ ಕೊಟ್ಟಿದ್ದೀವಿ. ಅಮೋನಿಯಂ ಸಲ್ಫೇಟ್ ಕೋಸಿಗೆ ಅಂತಲೇ ಸಕ್ಕತ್ತಾಗಿ ಕೆಲಸ ಮಾಡುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ ಮೊನ್ನೆ ಬೇಸಿಗೆಲೆಲ್ಲ. ಒಂದು ಮೂಟೆ 50 kg ಮೂಟೆ ಒಂದೇ ಸತಿ ಬಿಟ್ಟಿದ್ದೆ. ಕಲರ್ ಯಾವ ಥರ ಚೇಂಜ್ ಆಗಿತ್ತು ಅಂದರೆ, ಈ ಥರ ಎಲ್ಲ ಬೆಳ್ಳಗಿರೋವೆಲ್ಲ ಫುಲ್ ಬ್ಲೂಯಿಶ್ ಗ್ರೀನಿಶ್ ಬ್ಲೂ ಥರ ಬಂದ್ಬಿಟ್ಟಿತ್ತು ಏನೋ ಎಲೆಗಳೆಲ್ಲ. ಆ ಥರ ಹೋಗಿತ್ತು. ಒಂದು ಮೂಟೆ ಕಂಟಿನ್ಯೂಸ್ ಆಗಿ ಏನೋ 50 kg ಮೂಟೆ ಒಂದೇ ಸತಿ ಕೊಟ್ಟಿದ್ದೆ. ಆ ಥರ ಆಗಿತ್ತು. ನಮ್ಗೆ ಅದು ಅಮೋನಿಯಂ ಸಲ್ಫೇಟ್ ಸಕ್ಕತ್ತಾಗಿ ಕೆಲಸ ಮಾಡುತ್ತೆ. ಶೈನಿಂಗ್ ಬರುತ್ತೆ ಹೂವು, ಮತ್ತು ಎಲೆ ಶೈನಿಂಗ್ ಇರುತ್ತೆ, ಎಲೆ ಮತ್ತು ಕಲರ್ ಚೇಂಜ್ ಆಗುತ್ತೆ. ಸೊ ಇವೆಲ್ಲ ಬೆನಿಫಿಟ್ಸ್ ಇದೆ ಅಮೋನಿಯಂ ಸಲ್ಫೇಟಿಂದ. ಮಳೆ ಬೀಳೋವಾಗ ದಯವಿಟ್ಟು ಕೊಡಲೇಬೇಡಿ. ನಮ್ಗೆ ಇವಾಗ 2 ದಿನದಿಂದ ಮಳೆ ಇಲ್ಲ, ಬಿಸಿಲು ಬೀಳ್ತಾ ಇದೆ. ಸೊ ಅದಕ್ಕೋಸ್ಕರ ನೋಡಿಕೊಂಡು 3-4 ದಿವಸ ನಾನು ಕೊಟ್ಟಿರುವಂಥದ್ದು. 2 ದಿನ ಇಲ್ಲದೆ ಇರೋದಕ್ಕೆ 3ನೇ ದಿವಸ ಇವತ್ತು ಕೊಟ್ಟಿರುವಂಥದ್ದು. ಮಳೆ ಬೀಳೋ ಕೊಟ್ಟರೆ ನಿಮ್ಗೇನಾಗುತ್ತೆ, ಮತ್ತೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ನಮಗೆ ನೈಟ್ರೋಜನ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಮಳೆ ಬಿದ್ದಾಗ ಏನಾಗುತ್ತೆ, ಮಳೆ ನೀರಲ್ಲೂ ನಮ್ಮ ನೈಟ್ರೋಜನ್ ಕಂಟೆಂಟ್ ಇರುತ್ತೆ. ಮಳೆ ನೀರು ಬಿದ್ದಾಗ ನಮಗೆ ಭೂಮಿಯಲ್ಲಿರುವಂಥ ನೈಟ್ರೋಜನ್ ಎಲ್ಲ ಅವೈಲಬಲ್ ಫಾರ್ಮ್ಗಾಗಿ ಭೂಮಿಯಲ್ಲೂ ನೈಟ್ರೋಜನ್ ಇರುತ್ತೆ. ನೀವು ಕೊಡುವಂಥ ಗೊಬ್ಬರದಲ್ಲೂ ನೈಟ್ರೋಜನ್ ಇದ್ದಾಗ ರೋಗ ಆಟೋಮೆಟಿಕ್ ಬರುತ್ತೆ. ಸೊ ಅದರಿಂದ ಮಳೆ ಬೀಳುವಾಗ ನೈಟ್ರೋಜನ್ ಅಮೋನಿಯಂ ಸಲ್ಫೇಟ್ ಬೇಡ. ಮಳೆ ಬೀಳಲಿಲ್ಲ ಅಂತಂದರೆ ಕೊಡ್ಬೋದು, ಆರಾಮಾಗಿ ಕೊಡ್ಬೋದು, ಸರಿನಾ? ಅದು ಮಳೆ ಒಂದು ದಿವಸ ಇಲ್ಲ ಅಂದರೆ ಅಂತಲ್ಲ, 2-3 ದಿವಸ ನೋಡ್ಕೋಬೇಕು. ಮಳೆ ಬೀಳಲ್ಲ ಅನ್ನೋ ಒಂದು ಗ್ಯಾರಂಟಿ ಇದ್ದರೆ ಮಾತ್ರ ಕೊಡಿ, ಇಲ್ಲಾಂದರೆ ಕೊಡೋಕೆ ಹೋಗ್ಬೇಡಿ. ಅದರ ಬದಲಾಗಿ ಅಮೋನಿಯಂ ಸಲ್ಫೇಟ್ ಮೆಗ್ನೀಷಿಯಮ್ ಸಲ್ಫೇಟ್ ಕೊಡಿ, ವರ್ಕ್ ಆಗುತ್ತೆ. ಮೆಗ್ನೀಷಿಯಮ್ ಸಲ್ಫೇಟಲ್ಲೂ ಚೆನ್ನಾಗಿ ಕೆಲಸ ಮಾಡುತ್ತೆ, ಅದರಲ್ಲೂ ಶೈನಿಂಗ್ ಎಲ್ಲ ಬರುತ್ತೆ. ಸೊ ಅದರಿಂದ ನಾನು ಮೆಗ್ನೀಷಿಯಮ್ ಸಲ್ಫೇಟೇ ಕೊಡ್ಬೋದಾಗಿತ್ತು. ಮೆಗ್ನೀಷಿಯಮ್ ಸಲ್ಫೇಟ್ಗಿಂತ ಅಮೋನಿಯಂ ಸಲ್ಫೇಟ್ ಬೆಸ್ಟು ಅಂತ ನಾನು ಅಮೋನಿಯಂ ಸಲ್ಫೇಟೇ ಕೊಡ್ಬೋದು. ಮೆಗ್ನೀಷಿಯಮ್ ಸಲ್ಫೇಟು ತೊಂದರೆ ಇಲ್ಲ. ನಮ್ಗೆ ಏನಪ್ಪ ಅಂದರೆ, ಮೆಗ್ನೀಷಿಯಮ್ ಸಲ್ಫೇಟಲ್ಲಿ ಹೂವು ಚೆನ್ನಾಗಿ ಶೈನ್ ಬರುತ್ತೆ ಒಂದು. ಮತ್ತು ಈ ಎಲೆ ಇದೆಯಲ್ಲ, ಎಲೆ ಅಷ್ಟೊಂದು ಕಲರ್ ಗೊತ್ತಾಗಲ್ಲ ನಮ್ಗೆ ಮೆಗ್ನೀಷಿಯಮ್ ಸಲ್ಫೇಟಲ್ಲಿ. ಅಮೋನಿಯಂ ಸಲ್ಫೇಟಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಮೆಗ್ನೀಷಿಯಮ್ ಸಲ್ಫೇಟಲ್ಲಿ ಹೂವು ಚೆನ್ನಾಗಿ ಚೇಂಜ್ ಬರುತ್ತೆ, ಅಮೋನಿಯಂ ಸಲ್ಫೇಟಲ್ಲೂ ಬರುತ್ತೆ. ಎಲೆ ಕಲರ್ ಚೇಂಜ್ ಅಷ್ಟೊಂದು ಗೊತ್ತಾಗಲ್ಲ ನಮಗೆ. ಅಮೋನಿಯಂ ಸಲ್ಫೇಟಲ್ಲಿ ಆದಂಗೆ ಮೆಗ್ನೀಷಿಯಮ್ ಸಲ್ಫೇಟಲ್ಲಿ ಆಗಲ್ಲ. ಸೊ ಅದಕ್ಕೆ ಅಮೋನಿಯಂ ಸಲ್ಫೇಟೇ ಬೆಸ್ಟ್ ಕೋಸ್ಗೆ ಅಂತ ನಮ್ಮ ಒಂದು ಅಭಿಪ್ರಾಯ. ಸೊ ಇಲ್ಲ ಬೇರೆ ಯಾರು ಕೊಡ್ಬೋದು ಅನ್ನೋಂಗಿದ್ರೆ ದಯವಿಟ್ಟು ಯಾರು ಗೊತ್ತಿರೋರು ನೋಡುವಂಥವ್ರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಅದೆಲ್ಲ ಏನು ತೊಂದರೆ ಏನಿಲ್ಲ, ನಾವು ಒಂದು ಸ್ವಲ್ಪ ತಿಳ್ಕೊತೀವಿ. ಸೊ ಯಾಕಂದರೆ ಇದು ಡೈಲಿ ಪ್ರತಿದಿನ ಪ್ರಾಸೆಸ್, ಇದು ಪ್ರತಿದಿನ ಕಲಿತಾನೆ ಇರಬೇಕು. ದಯವಿಟ್ಟು ಯಾರನ್ನು ಗೊತ್ತಿರೋರು ದಯವಿಟ್ಟು ತಿಳಿಸಿ, ನಾವು ತಿಳ್ಕೊತೀವಿ. ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ತಿಳ್ಕೊತೀವಿ ಸ್ನೇಹಿತರೆ. ಸೊ ನಾನು ಯಾವ ಸ್ಪ್ರೇ ಮಾಡಿದೆ ಅಂತ ತೋರಿಸೋದಾದರೆ ಬನ್ನಿ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಲ್ಲ, ಇನ್ಫಿನಿಟೋ, ಬಾಯರ್ ಅವ್ರದ್ದು ಇನ್ಫಿನಿಟೋ. ಸೊ ಇದರಲ್ಲಿ 2 ಟೈಪ್ಸ್ ಆಫ್ ಫಂಗಿಸೈಡ್ ಇರುತ್ತೆ, ನೋಡ್ತಾ ಇರ್ಬೋದು ನೀವಲ್ಲಿ. 2 ಟೈಪ್ಸ್ ಆಫ್ ಫಂಗಿಸೈಡು. ಫ್ಲುಪಿಕ್ಲೋರೈಡು 5.56% ಇರುತ್ತೆ, ಮತ್ತು ಪ್ರೊಪಾಮ್ ಕಾರ್ಬ್ ಹೈಡ್ರೋಕ್ಲೋರೈಡ್ ಅದು 55.6% ಇರುತ್ತೆ. ಸೊ 2 ಫಂಗಿಸೈಡು. ಇದು ಏನು ಕೆಲಸ ಮಾಡುತ್ತೆ ಅಂತಂದರೆ ನೀವು ನೋಡ್ಬೋದು ಇಲ್ಲಿ. ಪ್ರೊಟೆಕ್ಟೆಂಟ್ ಮಾಡುತ್ತೆ ಮತ್ತು ಕ್ಯೂರೇಟಿವ್ ಮಾಡುತ್ತೆ. ಕ್ಯೂರೇಟಿವ್ ಅಂದರೆ ತಡೆಗಟ್ಟುತ್ತೆ, ಕ್ಯೂರ್ ಮಾಡುವಂಥದ್ದು ಇರೋವಂಥ ರೋಗನ ಕಂಟ್ರೋಲ್ ಮಾಡುವಂಥದ್ದು. ಕ್ಯೂರ್ ಮಾಡುವಂಥದ್ದು ಅಂದರೆ ಫುಲ್ ಇದು ಮಾಡುವಂಥದ್ದು. ಪ್ರೊಟೆಕ್ಟೆಂಟ್ ಅಂದರೆ ಬೇರೆ ನೆಕ್ಸ್ಟ್ ಬರೋ ರೋಗ ಅಂತ ಪ್ರೊಟೆಕ್ಟಿವ್ ಕೊಡುತ್ತೆ. ಸೊ ಅದರಿಂದ 2 ಫಂಗಿಸೈಡು 2 ಥರ ಕೆಲಸ ಮಾಡುತ್ತೆ, ಕ್ಯೂರೇಟಿವ್ ಮತ್ತು ಪ್ರೊಟೆಕ್ಟೆಂಟು. ಸೊ ಇದು ನಾನು ಮಾಡಿದ್ದೆ. ಇದು ನೋಡ್ಬೋದು ನೀವು ಸ್ನೇಹಿತರೆ. ಅರ್ಧ ಲೀಟ್ರ್ ನಿಮಗೆ 1300 ಚಿಲ್ಲರೆ ಬೀಳುತ್ತೆ, 1350 ಬೀಳುತ್ತಿದ್ದು. ಅರ್ಧ ಲೀಟ್ರ್ 200 ಲೀಟ್ರಿಗೆ ಹಾಕ್ಕೊಂಡು 200 ಲೀಟ್ರ್ ಡ್ರಮ್ಗೆ ಹಾಕ್ಕೊಂಡು ಮಾಡಿದಂಥದ್ದು. ಸೊ ಒಂದು 4 ದಿವಸ ಆಯಿತು, 3 ದಿವಸ ಆಯಿತು ನೋಡ್ಬೋದು. ಇನ್ಫಿನಿಟೋ. ಸೊ ಇದು ಚೆನ್ನಾಗಿ ಕೆಲಸ ಮಾಡೋದು ಸ್ನೇಹಿತರೆ. ಹೇಳಿದ್ನಲ್ಲ, ಪ್ರೊಟೆಕ್ಟೆಂಟು ಮತ್ತು ಕ್ಯೂರೇಟಿವು. ಸೊ 2 ಥರ ಕೆಲಸ ಮಾಡುತ್ತೆ. ಬೇಕಾದವ್ರು ಯೂಸ್ ಮಾಡ್ಕೊಳ್ಳಿ. ನೋಡ್ಬೋದು ನೀವು ಬ್ಲ್ಯಾಕ್ ಯಾವ ಥರ ಇದೆ ಅಂತ ತೋರಿಸಿದ್ನಲ್ಲ ನಾನು ವೀಡಿಯೋದಲ್ಲಿ. ಸೊ ಅದೆಲ್ಲ ಫುಲ್ ಕಂಟ್ರೋಲ್ ಆಗುತ್ತೆ, ನೋಡ್ಬೋದು ನೀವಲ್ಲಿ ಬ್ಲ್ಯಾಕಿಶ್. ಸೊ ಗೊತ್ತಿಲ್ಲ ಅನ್ನೋರು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಇನ್ಫಾರ್ಮೇಷನ್ನ. ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ. ಇನ್ನೊಂದು ಸ್ಪ್ರೇ ಮಾಡಬೇಕು ಉಳಕ್ಕೆ, ಸ್ಪ್ರೇ ಮಾಡಿ ನಾನು ಲಾಸ್ಟ್ ವೀಡಿಯೋ ಒಂದು ಮಾಡಿ ಈ ಒಂದು ಕಾಲಿಫ್ಲವರ್ ಶೆಡ್ಯೂಲ್ನ ಎಂಡ್ ಮಾಡೋಣ ಅಂತ. ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ಸೊ ನಾವಿನ್ನೂ ಮಾರಿಲ್ಲ, ಯಾರೂ ಬಂದು ನೋಡಲಿಲ್ಲ, ಇನ್ನೂ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು 2-3 ದಿವಸ ನೋಡಿಕೊಂಡು ಯಾರಿಗಾನ ಕಳಿಸಿ
ರೇಟ್ ಹೆಂಗಿದೆ ನೋಡಿಕೊಂಡು ಕೊಡಬೇಕು ಸ್ನೇಹಿತರೆ. ಸೊ ಇದಿಷ್ಟು ಸ್ನೇಹಿತರೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋ ಯಾರಿಗೂ ಇನ್ಫಾರ್ಮೇಷನ್ ಚೆನ್ನಾಗಿದೆ ಅಂತ ಬೇಕಾ ಅಂತನಾಗಿದ್ದರೆ ಸ್ನೇಹಿತರಿಗಾಗಲಿ ಯಾರಿಗಾರಾಗಲಿ ಶೇರ್ ಮಾಡಿ, ಮತ್ತು ಅವ್ರಿಗೆ ರೆಕಮೆಂಡ್ ಮಾಡಿ ಈ ಥರ ಇದೆ ಅಂತ. ಸೊ ದಯವಿಟ್ಟು ಚಾನಲ್ನ ಬೆಳೆಸಿ. ಎಲ್ಲ ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸ್ನೇಹಿತರೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.